ನಮಸ್ಕಾರ. ಆಗಸ್ಟ್ ಮೊದಲನೇ ವಾರವನ್ನು ನಾವು ಭಾರತದಲ್ಲಿ ಸ್ತನ್ಯಪಾನ ಸಪ್ತಾಹ ಅಂತ ಆಚರಣೆ ಮಾಡ್ತೀವಿ. ಸ್ತನ್ಯಪಾನ ಎಲ್ರಿಗೂ ಗೊತ್ತಿದೆ, ಬ್ರೆಸ್ಟ್ ಫೀಡಿಂಗ್ ಎಳೆ ಮಗುಗೆ ಎಷ್ಟು ಮುಖ್ಯ ಅನ್ನೋದು. ಆದರೆ ತುಂಬ ಕಡೆಗಳಲ್ಲಿ ಏನಾಗ್ತಿದೆ ಅಂದರೆ ಅದಕ್ಕಷ್ಟೊಂದು ಮಹತ್ವ ಕೊಡ್ತಾ ಇಲ್ಲ ನಾವು. ಆದರೆ ಯಾಕೆ ಮಹತ್ವವನ್ನು ಕೊಡಬೇಕು ಅದರ ಬಗ್ಗೆ ತಿಳ್ಕೊಬೇಕಾಗಿದೆ. ಶಿಶು ಹುಟ್ಟಿದಾಗಿನಿಂದ 6 ತಿಂಗಳ ತನಕ ಕೇವಲ ತಾಯಿಯ ಹಾಲಿನಲ್ಲಿ ಬದುಕತ್ತೆ. ಆಮೇಲೆ ನಿಧಾನಕ್ಕೆ ಬೇರೆ ಆಹಾರಗಳನ್ನು ಕೊಟ್ಟರೂ ಕೂಡ ಸುಮಾರು 2 ವರ್ಷ 3 ವರ್ಷದ ತನಕ ಕೂಡ ನಾವು ತಾಯಿಯ ಹಾಲನ್ನು ಮಗುಗೆ ಕೊಡ್ತಾ ಇರ್ತೀವಿ. ಈ ಕಾಲ ಇದೆಯಲ್ಲ, ಮೊದಲ 6 ತಿಂಗಳು ಮಗುವಿನ ಜೀವನದಲ್ಲಿ ತುಂಬ ಮಹತ್ವದ ಘಟ್ಟ, ಹಾಗೆ ತಾಯಿ ಜೀವನದಲ್ಲಿ ಕೂಡ. ಯಾಕೆಂದರೆ ತಾಯಿಯ ಎದೆ ಹಾಲಿನಲ್ಲಿ ಮಗುವಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಇರುತ್ತೆ. ಆ ಮಗುಗೆ ನಾವು ಅನ್ನ ಕೊಡಲ್ಲ, ಅಕ್ಕಿ ಕೊಡಲ್ಲ, ಯಾವುದೇ ಬೇಳೆಗಳು ಕೊಡಲ್ಲ, ತರಕಾರಿ ಕೊಡಲ್ಲ. ಹಾಗಾಗಿ ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಏನಿದೆ ಅದೆಲ್ಲ ತಾಯಿ ಹಾಲಿನ ಮೂಲಕವೇ ಮಗುವಿಗೆ ಸಿಗುವಂಥದ್ದು. ಆದ್ದರಿಂದ ತಾಯಿ ತನ್ನ ಆಹಾರದಲ್ಲಿ ಉತ್ತಮ ಪೋಷಕಾಂಶಗಳನ್ನು ಸೇವನೆ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಗಮನದಲ್ಲಿ ಇಡಬೇಕಾಗಿರೋದು, ಮಗುವಿಗೆ ಆಗದೇ ಇರುವಂಥ, ಅಂದರೆ ಕೆಲವೊಂದು ಮಕ್ಕಳಿಗೆ ಅಲರ್ಜಿ ಆಗುತ್ತೆ, ಕೆಲವೊಂದು ಆಹಾರವನ್ನು ತಾಯಿ ಸೇವನೆ ಮಾಡಿದರೆ ಮಗುಗೆ ಲೂಸ್ ಮೋಷನ್ ಆಗೋದು, ವಾಂತಿ ಆಗೋದು, ಇಂಥದ್ದೆಲ್ಲ ಸಮಸ್ಯೆಗಳು, ಅಲರ್ಜಿ ಆಗೋದು ಎಲ್ಲ ಆಗ್ತಿರುತ್ತೆ. ಸೊ ಅಂಥ ಆಹಾರವನ್ನು ತಾಯಿ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಮಗುವಿನ ಮತ್ತು ತಾಯಿಯ ಬಾಂಧವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ಮುಖ್ಯ ಘಟ್ಟ. ಮಗುವನ್ನು ತಾಯಿ ತನ್ನ ಹತ್ತಿರ ಇಟ್ಕೋತಾಳೆ, ಒಂದು ರೀತಿಯಾದಂಥ ಬಾಂಡಿಂಗ್ ಡೆವಲಪ್ ಆಗುತ್ತಲ್ಲ, ಮೊದಲೇ ಇರುತ್ತೆ, ಸಹಜವಾಗೇ ಇರುತ್ತೆ. ಆದರೂ ಕೂಡ ಅದು ಮಗು ಮತ್ತು ತಾಯಿಯ ನಡುವೆ ಮಾತಿಲ್ಲದ ಮೌನವಾದ, ಅಂದರೆ ಒಂದು ಮನಸ್ಸಿಗೂ ನಡುವೆ ಇರೋಂಥ ಸಂಬಂಧವನ್ನು ವೃದ್ಧಿ ಮಾಡುತ್ತೆ. ಯಾವ ಮಕ್ಕಳು ಬ್ರೆಸ್ಟ್ ಫೀಡಿಂಗ್ ಮಾಡಲ್ಲ, ಯಾವ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಲ್ಲ, ಅವರ ಮಾನಸಿಕ ಆರೋಗ್ಯ ಮತ್ತು ಯಾವ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತೀವಿ ಅವರ ಮಾನಸಿಕ ಬೆಳವಣಿಗೆಯಲ್ಲಿ ತುಂಬ ವ್ಯತ್ಯಾಸಗಳಿರುತ್ತೆ. ಇದರ ಬಗ್ಗೆ ಅಧ್ಯಯನಗಳು ಕೂಡ ಆಗಿದೆ. ಆದ್ದರಿಂದ ತಾಯಿಯಾದವಳು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಅದ್ರ ಜೊತೆಗೆ ಇದಕ್ಕೆ ಕುಟುಂಬದವರ ಸಹಕಾರ ಕೂಡ ಇರಬೇಕಾಗತ್ತೆ. ಯಾಕೆಂದರೆ ತಾಯಿ ಚಿಕ್ಕ ಮಗು ಇದ್ದಾಗ, ಶಿಶು ಇದ್ದಾಗ ನಿದ್ದೆ ಸರಿಯಾಗಿ ಮಾಡೋಕ್ಕಾಗಲ್ಲ. ಆವಾಗ ಬಾಕಿ ಹೊತ್ತಿನಲ್ಲಿ ಅವಳು ನಿದ್ದೆ ಮಾಡಬೇಕಾಗತ್ತೆ. ಮಗು ನಿದ್ದೆ ಮಾಡಿದಾಗ ಅದು ಎದ್ದು ಅವಳು ತನ್ನ ಆಹಾರ ಶಿಶುವಿಗೆ ಸ್ತನ್ಯಪಾನ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು, ಟೈಮ್ ಮ್ಯಾನೇಜ್ ಮಾಡಬೇಕು ಅಂತಂದರೆ ಕುಟುಂಬದವರ ಸಹಕಾರ ಕೂಡ ಬೇಕಾಗುತ್ತೆ. ಕೆಲವು ಕಡೆಗಳಲ್ಲಿ ಏನು ಮಾಡ್ತಾರೆ, ಮೊದಲ 10 ದಿನ ಹಾಲು ಕೊಡಬೇಡಿ ಅಂತ ಹೇಳ್ತಾರೆ. ಬಟ್ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಹುಟ್ಟಿದ ಮರುಕ್ಷಣದಿಂದ ಮಗುವಿಗೆ ತಾಯಿಯ ಹಾಲು ಕೊಡೋದಕ್ಕೆ ಶುರು ಮಾಡಬಹುದು. ಸೃಷ್ಟಿ ಹೆಣ್ಣಿಗೊಂದು ವಿಶೇಷ ಪಾತ್ರವನ್ನು ಕೊಟ್ಟಿದೆ. ಅದು ಅಂದರೆ ತಾಯಿಯಾಗುವಂಥದ್ದು, ಮನುಷ್ಯನ ಕುಲವನ್ನು ವೃದ್ಧಿ ಮಾಡುವಂಥದ್ದು. ಇದೊಂದು ವಿಶಿಷ್ಟವಾದ ಘಟ್ಟ ನಮ್ಮ ಬದುಕಿನಲ್ಲಿ, ಮಹಿಳೆಯರ ಬದುಕಿನಲ್ಲಿ. ಅದರಲ್ಲೂ ಮುಖ್ಯವಾಗಿ ಸ್ತನ್ಯಪಾನ ಮಾಡುವಂಥ ಒಂದು ಅನುಭವ ಇದೆಯಲ್ಲ, ಅದು ಮಾತೆಯರಿಗೆ ಮಾತ್ರ ಸಿಗುವಂಥ ವಿಶೇಷ ಅನುಭವ. ಆ ಮಗುವನ್ನು ಹಿಡ್ಕೊಳ್ಳೋ ಅಂಥದ್ದು, ಅದರೊಂದಿಗಿನ ಆ ಸ್ಪರ್ಶದ ಹಿತ ಅನುಭವ ತಾಯಿಗೆ ಮಾತ್ರ ಅಲ್ಲ, ಮಗುವಿಗೂ ವಿಶೇಷವಾದಂಥದ್ದು. ಇದನ್ನು ನಾವೆಲ್ಲರೂ ಕೂಡ ಮರೆಯದೆ ಎಲ್ಲ ತಾಯಂದಿರು ಅನುಸರಿಸಲೇಬೇಕು. ಕೆಲವರು ಏನು ಮಾಡ್ತಾರೆ, ಸ್ತನ್ಯಪಾನ ಮಾಡೋ ಬದಲು ಫಾರ್ಮುಲಾವನ್ನು ಕೊಡುವಂಥದ್ದು, ಇಂಥದ್ದನ್ನೆಲ್ಲ ಅಭ್ಯಾಸ ಮಾಡ್ಕೋತಾರೆ, ಅಥವಾ ಬೇರೆ ಹಾಲನ್ನು ಕೊಡುವಂಥದ್ದು. ಎದೆ ಹಾಲಿನ ಉತ್ಪತ್ತಿ ಇಲ್ಲ ಅಂತ ಆದಾಗ ಇಂಥದ್ದನ್ನು ಕೊಡಬೇಕೇ ಹೊರತು, ಎದೆ ಹಾಲು ಸಫಿಷಿಯೆಂಟಾಗಿ ಮಗುವಿಗೆ ಬೇಕಾದಷ್ಟು, ಶಿಶುವಿಗೆ ಬೇಕಾದಷ್ಟು ಇರುವಾಗ ಬೇರೆ ಯಾವುದೇ ಆಹಾರವನ್ನು ಶಿಶುವಿಗೆ ಕೊಡಬಾರ್ದು. ಈ ವಿಶೇಷವಾದ ಬಾಂಧವ್ಯ ಶಿಶು ಹುಟ್ಟಿದ ಮರುಕ್ಷಣದಲ್ಲಿ ಆರಂಭವಾಗುವಂಥದ್ದು. ಮುಂಚೆನೇ ಆರಂಭವಾಗಿರುತ್ತೆ, ಆದರೂ ಕೂಡ ಹುಟ್ಟಿದ ಮೇಲೆ ಭೌತಿಕವಾಗಿ ಆಗುವಂಥದ್ದು ಜೀವನ ಪೂರ್ತಿ ಇರುತ್ತೆ. ಅದು ಮಕ್ಕಳು ಎಷ್ಟೇ ದೊಡ್ಡವರಾಗಲಿ, ಮಗುವಿಗೆ 20 ವರ್ಷ ಆಗಲಿ 40 ವರ್ಷ ಆಗಲಿ, ತಾಯಿಗೆ ಅದಿನ್ನೂ ಪುಟ್ಟ ಮಗು ಅನ್ನೋ ಭಾವನೆಯೇ ಇರುತ್ತೆ. ಆದ್ದರಿಂದನೇ ನೋಡಿ, ನಾವು ಮಕ್ಕಳು ಎಷ್ಟು ದೊಡ್ಡವರಾದರೂ ಸ್ಕೂಲ್ಗೆ ಹೋಗಲಿ, ಕಾಲೇಜಿಗೆ ಹೋಗಲಿ, ತಾಯಂದಿರು ಅದೇ ಪ್ರೀತಿಯಿಂದ ಅವರಿಗೆ ತಿಂಡಿ ಮಾಡಿ ಕೊಡೋದು, ತಿನ್ನಿಸೋದು, ಅಥವಾ ಅವರ ಕೆಲಸಗಳನ್ನು ಮಾಡೋದು ಮಾಡ್ತಾ ಇರ್ತೀವಿ. ಈ ಬಾಂಧವ್ಯ ಆರಂಭ ಆಗೋದು ಎಲ್ಲಿ ಅಂದರೆ, ಆ ಸ್ತನ್ಯಪಾನದ ಅವಧಿ ಏನಿದೆ, ಮೊದಲ 6 ತಿಂಗಳು, ಆ ಕಾಲದಲ್ಲಿ. ಈ ಅವಧಿಯಲ್ಲಿ ತಾಯಂದಿರು ಕೆಲವೊಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಒಂದು, ತಮ್ಮ ಆರೋಗ್ಯವನ್ನು, ಆಗಲೇ ಹೇಳಿದೆ ನಾನು, ಆಹಾರವನ್ನು ಗಮನದಲ್ಲಿಟ್ಕೊಳ್ಬೇಕು. ತನಗೆ ಪೋಷಣೆ ನೀಡುವಂಥದ್ದು ಜೊತೆಗೆ ಮಗುವಿಗೆ ಪೋಷಣೆ ನೀಡುವಂಥ ಆಹಾರಗಳನ್ನು ಕೂಡ ತಾಯಿ ಸೇವನೆ ಮಾಡಬೇಕಾಗತ್ತೆ. ಅದೇ ರೀತಿ ತನಗೆ ಹಾನಿಯಾಗುವಂತಹ ಮತ್ತು ಶಿಶುವಿಗೆ ಹಾನಿಯಾಗುವಂಥ ಆಹಾರವನ್ನು ಅವಾಯ್ಡ್ ಮಾಡಬೇಕು, ಸೇವನೆ ಮಾಡಬಾರ್ದು. ಅಟ್ಲೀಸ್ಟ್ ಕೊನೆ ಪಕ್ಷ ಮೊದಲ 6 ತಿಂಗಳಾದರೂ ಇದನ್ನು ಪಾಲನೆ ಮಾಡಬೇಕಾಗತ್ತೆ.
ಇನ್ನೊಂದು ಬ್ರೆಸ್ಟ್ ಫೀಡ್ ಮಾಡುವಾಗ ಏನಾಗುತ್ತೆ ಅಂದರೆ ಆಕೆ ಒಂದು ಪೊಸಿಷನಲ್ಲಿ ಕೂತ್ಕೋಬೇಕಾಗತ್ತೆ. ಅದಲ್ಲದೆ ಆಲ್ರೆಡಿ ಹೆರಿಗೆ ಆಗಿರುವಂಥದ್ದು, ಸಿಸೇರಿಯನ್ ಸೆಕ್ಷನ್ ಆಗಿದ್ದರೆ ಸರ್ಜರಿ ಆಗಿರುವಂಥದ್ದೆಲ್ಲ ಕಷ್ಟಗಳು ಇದ್ದಿರತ್ತೆ ತಾಯಿಗೆ. ಅದ್ರ ಜೊತೆಗೆ ದಿನದಲ್ಲಿ ಹಲವಾರು ತಾಸು ಆಕೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಏನಾಗುತ್ತೆ, ಆಕೆಯ ಕುತ್ತಿಗೆ, ಬೆನ್ನು, ಸೊಂಟ ನೋವುಗಳೆಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಸರಳ ವ್ಯಾಯಾಮಗಳಿರುತ್ತೆ. ಇದನ್ನು ಪ್ರತಿನಿತ್ಯ ತಾಯಿ ಯಾವಾಗೆಲ್ಲ ಆಗುತ್ತೋ ಅವಾಗೆಲ್ಲ ಅಭ್ಯಾಸ ಮಾಡ್ಕೊಳ್ಳೋ ಅಂಥದ್ದು. ಜೊತೆಗೆ ಸಾಧ್ಯ ಆದರೆ ದಿನದಲ್ಲಿ ಒಂದು 10 ನಿಮಿಷ, ಕಾಲು ಗಂಟೆ ಡೀಪ್ ಬ್ರೀದಿಂಗ್, ನಿಧಾನವಾಗಿ ಉಸಿರಾಡುವಂಥ ಅಭ್ಯಾಸ ಮತ್ತು ಮೆಡಿಟೇಷನ್, ಯಾವುದಾದ್ರು ಲೈಟ್ ಮ್ಯೂಸಿಕನ್ನು ಕೇಳುವಂಥದ್ದು, ಇಂಥದ್ದನ್ನು ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಆಕೆಯ ಮಾನಸಿಕ ಆರೋಗ್ಯ ಕೂಡ ತುಂಬ ಮುಖ್ಯ ಈ ಅವಧಿಯಲ್ಲಿ. ಯಾಕೆಂದರೆ ಆಕೆಯ ಮನಸ್ಸು ಹೇಗಿರುತ್ತೋ ಅದು ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಆಕೆಯ ಆರೋಗ್ಯ ಚೆನ್ನಾಗಿರಬೇಕು ಅಂತಾದರೆ ಮನೆಯವರು ಆಕೆಗೆ ತುಂಬ ಸಪೋರ್ಟ್ ಕೊಡಬೇಕಾಗತ್ತೆ. ನಾವು ತಾಯಿ ಮತ್ತು ಮಗುವಿನ ಬಗ್ಗೆ ಹೇಳುವಾಗ ಮನೆಯವರು ಅದನ್ನು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಬಿಡೋದಕ್ಕಾಗಲ್ಲ. ಗಂಡ ಆಗಿರ್ಬೋದು, ಅತ್ತೆ, ತಾಯಿ, ಮಾವ, ಅಜ್ಜ, ಅಜ್ಜಿ ಯಾರಿದ್ದೀರೋ ಮನೆಯಲ್ಲಿ ಎಲ್ಲರೂ ಕೂಡ ಆಕೆಗೆ ಸಪೋರ್ಟ್ ಮಾಡಬೇಕು. ಆಕೆಗೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕಿರ್ಬೋದು, ವಿಶ್ರಾಂತಿ ತಗೊಳ್ಳೋದಕ್ಕಿರ್ಬೋದು, ಆಕೆಯ ಮಾನಸಿಕ ಆರೋಗ್ಯವನ್ನು, ಮುಖ್ಯವಾಗಿ ಆಕೆಯ ಮನಸ್ಸು ಸಮಾಧಾನ ಸ್ಥಿತಿಯಲ್ಲಿರೋದಕ್ಕೆ ನಾವೆಲ್ಲರೂ ಸಹಾಯ ಮಾಡಬೇಕು. ಧನ್ಯವಾದ.